ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ 4 ಜನರಿಗಾರು ಶೇರ್ ಮಾಡಿ. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾರ ಎಷ್ಟೋ ಜನಗಳಿಗೆ ಈ ವಿಡಿಯೋ ತುಂಬಾನೇ ಉಪಯೋಗ ಆಗುತ್ತೆ. ಯಾರಿಗೆಲ್ಲ ಫೈಲ್ಸು ಫಿಶರ್ ಫಿಸ್ತುಲೆ ಇದೆ, ಕೇವಲ 3 ದಿವಸದಲ್ಲಿ ಹತೋಟಿಗೆ ತರುವಂಥ ಔಷಧಿ ಇದು. ಎಲ್ರಿಗೂ ತುಂಬ ಹೆಲ್ಪ್ ಆಗ್ಬೋದು. ಇಲ್ಲಿದ್ದು ಮೆಡಿಸಿನ್ ತುಂಬ ಒಳ್ಳೇದಿದೆ, ನಮಗೇನು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಆಯುರ್ವೇದ ಆದಿದ್ದರಿಂದ ನಾನೊಬ್ಳು ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನಾನು 16 ಕಡೆ ಹೋದೆ, ಅಲ್ಲಿ ಎಲ್ಲ ಆಪ್ರೇಷನ್ ಆಗಬೇಕು ಅಂತ ಅಂದರು. ಇಲ್ಲಿ ಬಂದ ನಂತರ 3 ದಿನದಲ್ಲಿ ನಾನು ಆರೋಗ್ಯವಾಗಿದ್ದೇನೆ, ಒಳ್ಳೆಯ ರಿಸಲ್ಟ್ ಬಂದಿದೆ. ನಮಸ್ಕಾರ, ನಾನು ಪಾರಂಪರ್ಯ ವೈದ್ಯ ಸಂಶೋಧನೆ ಸಾಲ್ಮರ ಅಂತೇಳಿ. ನಮ್ಮ ಪ್ರಾಡಕ್ಟ್ ಸಾಲ್ಮರ ಫೈಲೋಕ್ಯಾರ್ ಅಂತ ಹೇಳುವಂಥ ಔಷಧಿ ಮೂಲವ್ಯಾಧಿ, ಫಿಸ್ತುಲಾ ಮತ್ತು ಫಿಶರಿಗೆ ರಾಮಬಾಣವಾಗಿದೆ. ಸರ್, ಕೇವಲ 3 ದಿವಸದಲ್ಲಿ ಯಾವುದೇ ಹಂತದಲ್ಲಿದ್ದರೂ ಕಂಪ್ಲೀಟ್ ಹತೋಟಿಗೆ ಬರುತ್ತೆ. ಸುಮಾರು 3 ತಿಂಗಳ ಕೋರ್ಸಲ್ಲಿ ಅವರದ್ದು ಯಾವ ಸ್ಟೇಜಲ್ಲಿದ್ದರೂ ಅದನ್ನು ಸಮೇತ ನಾವು ವಾಸಿ ಮಾಡಿಕೊಡ್ತಾ ಇದ್ದೀವಿ. ಸರ್, ಆಪ್ರೇಷನ್ 1 ಸಲ ಅಲ್ಲ, 4 ಸಲ ಸಮೇತ ಆಪ್ರೇಷನ್ ಮಾಡಿ ಗುಣಪಡಿಸಲಾಗದಂಥ ಕೇಸ್ ಸಮೇತ ನಮ್ಮಲ್ಲಿಗೆ ಬಂದು ನಾವು ನಮ್ಮ ಔಷಧಿಯಿಂದ ಗುಣ ಮಾಡಿಕೊಡ್ತಾ ಇದ್ದೀವಿ. ಸರ್, ನಮ್ಮದು ಒಂದು ಗಿಡಮೂಲಿಕೆಯ ಸಿದ್ಧ ಔಷಧಿ ಥರ ಇರುತ್ತೆ. ಅದನ್ನು ನಾವು ಬಂದಂಥ ರೋಗಿಗಳಿಗೆ 1 ಡೋಸು ಇಲ್ಲಿ ಕುಡಿಯೋಕ್ಕೆ ಕೊಡ್ತೀವಿ. ಅವರು ಬಂದಾಗ ಅವರಿಗಿರುವಂಥ ಸಿಂಟಮ್ಸು, ನೋವು, ಉರಿ, ತುರಿಕೆ ಅಥವಾ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಯಾವುದೇ ಹಂತದಲ್ಲಿದ್ದರೂ ಇಲ್ಲಿ 1 ಡೋಸು ಕುಡಿದು ಅವರಿಗೆ ಒಂದು ಅರ್ಧ ಗಂಟೆಯಲ್ಲೇ ರಿಸಲ್ಟ್ ಸಿಗುತ್ತೆ. ಅದರ ನಂತರ ಅವರು ಮುಂದಿನ ಕೋರ್ಸಿಗೆ ಅವರೇ ರೆಡಿಯಾಗಿ ಬರ್ತಾರೆ. ನಮಗೆ 1 ತಿಂಗಳು ಕೊಡಿ, 2 ತಿಂಗಳು ಕೊಡಿ ಅಂತೇಳಿ ಔಷಧಿ ತಗೊಂಡು ಹೋಗ್ತಾ ಇದ್ದಾರೆ. ಸರ್, ಇದು ಸಾಲ್ಮರ ಫೈಲೋಕ್ಯಾರ್ ಅಂತ ಹೇಳುವಂಥ ಔಷಧಿ. ಇದು ಬೆಳಿಗ್ಗೆ ಬರೆ ಹೊಟ್ಟೆಯಲ್ಲಿ 1 ಪೌಚು ಔಷಧಿಯನ್ನು ಒಂದು ಅರ್ಧ ಗ್ಲಾಸು ಕಷಾಯ ಅಥವಾ ನೀರು, 2ರಲ್ಲಿ ಯಾವುದಾದ್ರೂ 1ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಇದನ್ನು ತಗೊಳ್ಬೇಕಾಗತ್ತೆ. ಆಫ್ಟರ್ 2 ಅವರ್ಸ್ ಅವರು ಬ್ರೇಕ್ಫಾಸ್ಟ್ ಮಾಡಬೇಕಾಗತ್ತೆ. ಮತ್ತು ತಿರ್ಗಾ ಮಧ್ಯಾಹ್ನ ಊಟಕ್ಕೆ 1-2 ಗಂಟೆ ಮುಂಚೆ, ಜಾಬಲ್ಲಿರುವವರು 1 ಗಂಟೆ ಅಥವಾ 1 ಗಂಟೆ ಬಿಟ್ಟು ಅಥವಾ ಊಟದ ನಂತರನೂ ತಗೊಳ್ಳೋದ್ರಲ್ಲಿ ತೊಂದರೆ ಇಲ್ಲ. ಆದರೆ ಮನೆಯಲ್ಲಿದ್ದಂಥವರು ಬೆಳಿಗ್ಗೆ ಕಾಫಿ ತಿಂಡಿಗೆ ಮೊದಲು, ಮಧ್ಯಾಹ್ನ ಊಟಕ್ಕೆ ಮೊದಲು ಮತ್ತು ರಾತ್ರಿ ಬಿಫೋರ್ ಡಿನ್ನರ್ ಅಂದರೆ 2 ಗಂಟೆ ಮುಂಚಿತವಾಗಿ ಈ ಔಷಧಿಯನ್ನು ತಗೊಳ್ಬೇಕಾಗತ್ತೆ. ಊಟದ ಪದ್ಧತಿ ಅಂದರೆ ನಾವು ಕೋರ್ಸ್ ಯಾವ ದಿವಸ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಆ ದಿವಸದಿಂದ ಅವರು 30 ದಿವಸ ಪಥ್ಯ ಮಾಡಬೇಕಾಗತ್ತೆ. ಅಂದರೆ ಟೋಟಲಾಗಿ ಅವರು ನಾನ್ ವೆಜ್ ತಿನ್ನಬಾರ್ದು, ನಾನ್ ವೆಜ್ಜನ್ನು ಸ್ಟಾಪ್ ಮಾಡಬೇಕು. ಎಣ್ಣೆ ಪದಾರ್ಥ, ಕರಿದ ತಿಂಡಿ, ಬೇಕರಿ ಐಟಮು ಮತ್ತು ಲಿಂಬೆ ಸರ್ಬತ್ ಹೇಳ್ತಾರೆ, ಲಿಂಬೆ ರಸ, ಲಿಂಬೆ ಪಾನೀಯ ಅಂಥದ್ದು ಕುಡಿಬಾರ್ದು. ಬಾಳೆಹಣ್ಣು ತಿನ್ನಬಾರ್ದು, ಆರೆಂಜ್ ತಿನ್ನಬಾರ್ದು, ನುಗ್ಗೆಕಾಯಿ, ಬದನೆಕಾಯಿ ತಿನ್ನಬಾರ್ದು. ನಾನ್ ವೆಜ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಕೆಲವೊಂದು ನಾನ್ ವೆಜ್ಜಲ್ಲಿ ಮಂಗಳೂರು ಕಡೆ ಸಿಗುವಂಥ ಫಿಶ್ಶು ಅಂಥದ್ರಲ್ಲಿ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತೇಳಿ ಇಲ್ಲಿಗೆ ಬಂದಾಗ ಅದರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ಅವರಿಗೆ ಹೇಳಿಕೊಡ್ತೀವಿ. ಸರ್, ಈ ಔಷಧಿಯನ್ನು ನಾವು ಸುಮಾರು 7ರಿಂದ 9 ಗಿಡಮೂಲಿಕೆಯನ್ನು ಸೇರಿಸ್ಬಿಟ್ಟು ಯಾವುದೇ ಥರದ್ದು ಅದಕ್ಕೆ ಫಿಸಿಯೋರಿಟಿ ಆಗಲಿ, ಯಾವುದೇ ಕೆಮಿಕಲ್ ಮಿಶ್ರಣ ಇರುವಂಥ ಯಾವುದೇ ಪದಾರ್ಥ ಆ್ಯಡ್ ಮಾಡೋದನ್ನೇ ಇದನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಇದು ಕಳೆದ 29 ವರ್ಷದಿಂದ ಅಲ್ಲ, ಸುಮಾರು 60-70 ವರ್ಷದಿಂದ ಕೊಡುವಂಥದ್ದನ್ನು ಈಗ ನಾವು ಈ ಥರ ಬಂದಂಥವರಿಗೆ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಸರ್, ಪ್ರೈಸಿನ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಈಗ ನಾವು ಅದನ್ನು ಕ್ಲಿಯರ್ ಕಟ್ಟಾಗಿ ಇಲ್ಲಿ ನಮಗೆ ಹೇಳೋಕ್ಕೆ ಬರಲ್ಲ. ಯಾಕೆ ಅಂದರೆ ಅವರ ಸಿಂಟಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಫೈಲೋಕ್ಯಾರ್ ಅಂತ ಹೇಳುವಂಥ ಒಂದು ಔಷಧಿ ಇದೆ. ಇದರ ಜೊತೆಯಲ್ಲಿ ಕಷಾಯವನ್ನು ಸಮೇತ ಕೊಡ್ತಾ ಇದ್ದೀವಿ. ಇದಕ್ಕೆ ಟ್ಯಾಬ್ಲೆಟ್ ಆ್ಯಡ್ ಮಾಡಬೇಕು, ಅಥವಾ ಅವರಿಗೆ ಮಲಬದ್ಧತೆಯಲ್ಲಿ ಮೋಷನ್ ಕ್ಲಿಯರಾಗಿ ಹೋಗಲ್ಲ ಅಂದರೆ ಅವರಿಗೆ ಹೊಟ್ಟೆ ಹಾಕಬೇಕು, ಆಯಿಂಟ್ಮೆಂಟ್ ಕೊಡಬೇಕು. ಅವರ ಸಿಂಟಮ್ಸನ್ನು ನೋಡಿಕೊಂಡು ನಾವು ಕೊಡುವಾಗ ಅದು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದರ ನಂತರನೇ. ಆದರೂ ನಿಮಗೆ 10,000, 20,000, 30,000 ಅಂತ ಹೇಳಿ ಅಲ್ಲ, 10 ದಿವಸಕ್ಕೆ ಒಂದು ರಿಸನೇಬಲ್ ಚಾರ್ಜ್, ಔಷಧಿ ಖರ್ಚು ಇದೆಲ್ಲ ಲೇಬರೆಲ್ಲ ಸೇರಿ ರಿಸನೇಬಲ್ ನಾವು ಚಾರ್ಜ್ ಇಟ್ಟಿದ್ವಿ. ಸರ್, ಡೈರೆಕ್ಟಾಗಿ ಭೇಟಿ ಮಾಡಬೇಕಾದ್ರೆ ನಮ್ಮ ಪುತ್ತೂರಿಗೆ ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಪುತ್ತೂರು ಅಂಥೇಳಿ ಗೂಗಲ್ ಅಥವಾ ವೆಬ್ಸೈಟಲ್ಲಿ ಹಾಕಿದರೆ ಕ್ಲಿಯರಾಗಿ ಅವರಿಗೆ ಸಿಗುತ್ತೆ. ಅಥವಾ ನಮ್ಮ ಬೆಂಗಳೂರು ಬ್ರಾಂಚ್ ಆದರೆ ಬೆಂಗಳೂರಲ್ಲಿದೆ, ಮೈಸೂರು ಬ್ರಾಂಚ್ ಇದೆ, ಹುಬ್ಳಿಯಲ್ಲಿ ಬ್ರಾಂಚ್ ಇದೆ, ರಾಯಚೂರಲ್ಲಿದೆ. ಇನ್ನು ಕೇರಳ ಅಂದರೆ ಕೇರಳ ಕಡೆ ಸಮೇತ ನಮ್ಮ ಕ್ಲಿನಿಕ್ ಇದೆ, ಮಹಾರಾಷ್ಟ್ರದಲ್ಲಿ ಸಮೇತ ಕ್ಲಿನಿಕ್ ಇದೆ. ನಮ್ಮನ್ನು ಭೇಟಿಯಾಗಬೇಕಾದ್ರೆ ಪುತ್ತೂರಿಗೆ ಬರಬೇಕು. ನಾನು ಇಷ್ಟು ಹೇಳ್ತೀನಿ, ಎಲ್ಲರೂ ನಮ್ಮಲ್ಲಿಗೆ ಬರಬೇಕಂತೇಳಿಲ್ಲ. ಅಂದರೆ ನಮ್ಮ ಎಲ್ಲ ಕಡೆ ಕ್ಲಿನಿಕಲ್ಲಿ BMS ಆದಂಥ ವೈದ್ಯರಿದ್ದಾರೆ, ಅವರನ್ನು ಕನ್ಸಲ್ಟ್ ಮಾಡಿ ಅವ್ರು ನೋಡಿಬಿಟ್ಟು ಔಷಧಿ ಕೊಡ್ತಾರೆ. ಈ ವಿಡಿಯೋ ಮೇಲೆ ನಂಬರ್ ಬರ್ತಾ ಇದೆ, ಈ ನಂಬರಕ್ಕೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬಗ್ಗೆ ನೀವು ನಮ್ಮ ಕಾಲ್ ಸೆಂಟ್ರಲ್ಲಿ ಅಲ್ಲಿ ನಿಮ್ಮ ಕಾಲ್ ರಿಸೀವ್ ಮಾಡಿದಂಥವ್ರ ಹತ್ರ ಚರ್ಚಿಸಿ ನಮ್ಮ ವಿಳಾಸವನ್ನು ಪಡ್ಕೊಂಡು ಬರ್ಬೋದು. ನನ್ನ ಹೆಸರು ಪವಿತ್ರ ಅಂತ. ನನಗೆ ಪೈಲ್ಸ್ 2013 ಸ್ಟಾರ್ಟ್ ಆಗಿತ್ತು. ಆಪ್ರೇಷನ್ ಎಲ್ಲ ಆಗಿತ್ತು.
ಆಪ್ರೇಷನ್ ಆಗಿ ಒಂದು 6 ಮಂತ್ಸಲ್ಲಿ ಕ್ಯೂರ್ ಆದಾಗ ಆಯಿತು. ಆಮೇಲೆ ಆವಾಗ ರಿಪೀಟ್ ಆಗ್ತಾಯಿತ್ತು. ಸೊ ಒಂದು ಲಾಸ್ಟ್ ಮಂತಲ್ಲಿ ನನಗೊಂದು ವೀಡಿಯೋ ಬಂತು ಇಲ್ಲಿದ್ದು. ಸೊ ತುಂಬ ಜನದ್ದು ರಿವ್ಯೂ ಎಲ್ಲ ಒಳ್ಳೆಯದಿತ್ತು. ಹಾಗಾಗಿ ನಾನು ಒಮ್ಮೆ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದು ಇವಾಗ ಇನ್ನೂ 1 ಮಂತು ಆಗಿಲ್ಲ, 70% ನನಗೆ ಕಮ್ಮಿ ಆಗಿದೆ. ಹಾಗಾಗಿ ಎಲ್ರಿಗೂ ತುಂಬ ಹೆಲ್ಪ್ ಆಗ್ಬೋದು. ಇಲ್ಲಿದ್ದು ಮೆಡಿಸಿನ್ ತುಂಬ ಒಳ್ಳೆಯದಿದೆ, ನಮಗೇನು ಸೈಡ್ ಎಫೆಕ್ಟ್ ಏನೂ ಇಲ್ಲ, ಆಯುರ್ವೇದ ಆದಿದ್ದರಿಂದ. ಮೆಡಿಸಿನ್ ಅಂದರೆ ಏನು ಕಹಿ ಮದ್ದು ಆ ಥರ ಎಲ್ಲ ಏನೂ ಇಲ್ಲ. ಒಂದು ಲೇಹ ಕೊಡ್ತಾರೆ, ಒಂದು ಕಷಾಯ ಇದೆ, ಪ್ಲಸ್ ಅವರು ಡಿಸೀಸ್ ಏನು ಹೇಳ್ತಾರೆ ಯಾವ ಸ್ಟೇಜಲ್ಲಿದೆ ಅದರ ಮೇಲೆ ಕೊಡ್ಬೋದೇನೋ. ನನ್ನ ಡಿಸೀಸಿಗೆ ಅದೇ ಒಂದು ಕಷಾಯ, ಒಂದು ಲೇಹದಲ್ಲಿ ಫಸ್ಟ್ ಡೋಸ್ ಇಲ್ಲಿ ಬಂದಾಗ ಕೊಡ್ತಾರೆ, ಫ್ರೀ ಡೋಸ್ ಒಂದು. ಈ ಸೆಂಟ್ರಲ್ ಮೋಸ್ಟ್ಲಿ ಈ ಸೆಂಟ್ರಲ್ ಮಾತ್ರ ಅನ್ನಿಸುತ್ತೆ. ಸೊ ಒಂದು ಫ್ರೀ ಡೋಸ್ ಆವಾಗಲೇ ಕೊಡ್ತಾರೆ. ಮತ್ತೊಂದು 3 ಡೇಸಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಸರ್. ಈ ನೋವು ಮತ್ತು ಬ್ಲೀಡಿಂಗು ಅದೆಲ್ಲ ಸಾಧಾರಣ ಕಮ್ಮಿ ಬರುತ್ತೆ. ನಾವು ಮೋಷನ್ ಹೋಗಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಾವು ಇಲ್ಲಿ ಶಾಲ್ಮಾರ ಆಯುರ್ವೇದಿಕ್ಕೆ ಬಂದಾಗ ಒಂದು 5-6 ದಿವಸ ಮೆಡಿಸಿನ್ ತಗೊಂಡಾಗ ನಮಗೆ ರಿಸಲ್ಟ್ ಸರಿಯಾಗಿ ಬಂತು. ನಂತರ ದಿನದಲ್ಲಿ ನಾವು ಇನ್ನೊಂದು ಸಲ ಇಲ್ಲಿಗೆ ಬಂದು ಮದ್ದು ತಗೊಂಡ್ಮೇಲೆ ಈಗ ಪೂರ್ತಿ ಸರಿಸುಮಾರು 70% ನಮಗೆ ಗುಣ ಇದೆ. ರಕ್ತ ಹೋಗ್ತಾ ಇತ್ತು, ಅದು ಬಂದು 1 ವಾರದಲ್ಲಿ ನನಗೆ ತುಂಬ ರಿಸಲ್ಟ್ ಬಂದಿದೆ, ಒಳ್ಳೆ ಉತ್ತಮ ಫಲಿತಾಂಶ ಬಂದಿದೆ. ಈಗ ಇಲ್ಲಿ ಬಂದು ತುಂಬ ನನಗೆ ಮೊಳ ಹೋಗುವುದು ಎಲ್ಲ ರೀತಿಯ ತುಂಬ ಸಹಕಾರ ಆಗಿದೆ ಸಾಲ್ಮರ ಆಯುರ್ವೇದ ಇಲ್ಲಿಗೆ ಬಂದು. ನನಗೆ ಸ್ವಲ್ಪ ಫೈಲ್ಸ್ ಪ್ರಾಬ್ಲಮ್ ಇತ್ತು, ಅದೇ ಎಲ್ಲಿ ಬೇರೆ ಕಡೆ ಔಷಧಿ ಮಾಡಲಿಲ್ಲ ನಾನು. ಅದೇ ಇಲ್ಲಿ ಎಲ್ಲರೂ ಬರ್ತಾಯಿದ್ದಾರೆ, ಅದನ್ನು ನೋಡಿ ಮತ್ತು ಯೂಟ್ಯೂಬಲ್ಲಿ ನೋಡಿದೆ. ಹಾಗೆ ಈಗ ಇಲ್ಲಿ ಬಂದು ಸಾಧಾರಣ 3 ದಿವಸದಲ್ಲಿ ನನಗೆ ಕಂಪ್ಲೀಟ್ ಇದಾಯಿತು. ಇಲ್ಲಿ ಸಾಲ್ಮರ ಇಲ್ಲಿಗೆ ಬಂದ ನಂತರ ಈಗ ಒಂದು 2 ತಿಂಗಳಾಗಿದೆ. ಸುಮಾರು 95% ಗುಣ ಆಗಿದೆ ನನಗೆ.